ನಾವು ಇವಾಗ ಇವತ್ತು ಕೂಡ ಹೇಳ್ತೇನೆ, ನಾವು ಏನ್ ಹೇಳ್ತೀವಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಮಾತಾಡಿ. ನಾನು ಅವತ್ತು ಏನ್ ಹೇಳಿದೆ, ಇಲ್ಲಿ ಒಂದು ಬೆಟ್ಟದಲ್ಲಿ ಕಾಲೇಜ್ ಕಟ್ತಾ ಇದೆ, ಹೇಗೆ ಕಾಲೇಜ್ ಉಡ್ಕೊಂಡು ಹೋಗ್ಬೇಕು, ಹೊಟ್ಟೆ ಉಳಿಬೇಕು, ಹೇಗೆ ಕೃಷ್ಣಾರೆಡ್ಡಿ ಆ ಕಾಲೇಜ್ ಕಟ್ತಾ ಇರ್ತಕ್ಕಂಥದ್ದನ್ನ ನೋಡಿ ಉಡ್ಕೊಂಡು ಹೋಗ್ಬೇಕು, ಹೆಚ್ಚಿಗೆ ಕುಡಿಬೇಕು. ನಾನು ಯಾಕಪ್ಪ ಹೊಡ್ಕೊಂಡ್ಲಿ? ಆದ್ರೆ ನಾನು ಒಂದು ಮಾತು ಹೇಳಿದೆ, ನೀವು ಸಾರ್ವಜನಿಕ ಹಿತದೃಷ್ಟಿಯಿಂದ ನೀವು ಕಟ್ತಾ ಇರ್ತಕ್ಕಂಥದ್ದಲ್ಲ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ಕಾಲೇಜ್ ಕಟ್ತಾ ಇರ್ತಕ್ಕಂಥದ್ದಲ್ಲ. ನೀವು ಜೆ.ಕೆ. ಕೃಷ್ಣಾರೆಡ್ಡಿ ಹೊಟ್ಟೆ ಉಳಿಸ್ಬೇಕು ಅಂತ ಕಟ್ತಾ ಇದ್ರಲ್ಲ, ಹೋಗ್ಬೇಕಪ್ಪ ಜೆ.ಕೆ. ಕೃಷ್ಣಾರೆಡ್ಡಿ ಕ್ಷೇತ್ರದಲ್ಲಿದ್ರೆ ನೀವು ಇನ್ನೊಂದಷ್ಟು ಅಭಿವೃದ್ಧಿ ಕಾಮಗಾರಿ ಮಾಡ್ತೀರಾ ಅಂತ ನಂಬಿಕೆ ವಿಶ್ವಾಸ ಆಗ್ತದೆ. ಅವರು ಆಮೇಲೆ ಹೇಳಿಕೆ ಕೊಟ್ಟರು, ಏನಂತ, ನಮ್ಮ ರಕ್ತದಲ್ಲಿ ಭಯ ಇಲ್ಲ, ನಮ್ಮ ರಕ್ತದಲ್ಲಿ ಅಭಿವೃದ್ಧಿ, ನಮ್ಮ ರಕ್ತದಲ್ಲಿ ಭಯ ಇಲ್ಲ. ಭಯ ಅನ್ನುವಂಥ ಮಾತನ್ನೇ ನಾನು ಹೇಳಿಲ್ಲ, ಆದ್ರೆ ನೀವು ಭಯ ಅನ್ನುವಂಥ ನಮ್ಮಲ್ಲಿ ರಕ್ತದಲ್ಲಿ ಇಲ್ಲ, ಅಭಿವೃದ್ಧಿ ಮಾಡೋದೇ ನಮ್ಮ ರಕ್ತ. ಅದು ನಿಮ್ಮ ರಕ್ತದಲ್ಲಿ ಏನೇನಿದೆ ಅನ್ನುವಂಥದ್ದು ಗೊತ್ತಿದೆ ನನಗೆ. ಯಾರು? ನಿಮ್ಮ ರಕ್ತದಲ್ಲಿ ಏನೇನಿದೆ, ನಿಮ್ಮ ರಕ್ತದಲ್ಲಿದೆ ನಿಮ್ಮ ಪಾಪ ಕಾಯ ವಾಚ ಮನಸ್ಸ ಗಟ್ಟಿಯಾಗಿ ನಿಂತು ಅಣ್ಣ 10 ವರ್ಷ ಸೋತಿದ್ದಾರೆ ಮತ್ತೆ ಗೆಲ್ಲಬೇಕು ಅಂತ ಹೇಳಿ ನಿಮಗೆ ಕೆಲಸ ಮಾಡೋದ್ರಲ್ಲ, ಅಂತವ್ರು ಏನಾದ್ರು ಒಳ್ಳೆಯ ಬಟ್ಟೆ ಹಾಕಿದ್ರೆ ಅದನ್ನ ಸಹಿಸಲ್ಲ ಅಂತ ರಕ್ತ ನಿಮ್ಮಲ್ಲಿದೆ ಗೊತ್ತು ನನಗೆ. ನಮ್ಮವ್ರ್ಯಾರು ನಿಮ್ಮ ಹತ್ರ ಬರೋಲ್ಲ. ನಿಮಗೆ ಊಟ ಹಾಕಿರ್ತಕ್ಕಂಥವ್ರು ಒಳ್ಳೆ ಚಪ್ಪಲಿ ಹಾಕಿದ್ರೆ ಅದನ್ನ ನೋಡಿದ್ರೆ ಸಹಿಸಲ್ಲ ಅನ್ನೋ ರಕ್ತ ನಿಮ್ಮಲ್ಲಿದೆ ಅನ್ನೋದು ಗೊತ್ತಿದೆ ನನಗೆ. ಯಾರಾದ್ರೂ ಒಳ್ಳೆ ಬ್ರಾಂಡೆಡ್ ಶೂ ಹಾಕಿದ್ರೆ ಓ ಇವನು ಯಾವ ಬ್ರಾಂಡೆಡ್ ಶೂ ಹಾಕಿದ್ದಾರೆ, ಇದನ್ನ ಸಹಿಸದೇ ಇರತಕ್ಕಂಥ ರಕ್ತ ನಿಮ್ಮಲ್ಲಿದೆ ಅನ್ನೋದು ಗೊತ್ತಿದೆ. ಯಾರಾದ್ರೂ ಒಳ್ಳೆ ಕಾರ್ ತಗೊಂಡ್ರೆ ಆ ಕಾರಲ್ಲಿ ಓಡಾಡಿ ಏನಾದ್ರು ಕಾರ್ ತಗೊಂಡು ನಾವು ಹೇಳ್ತಾರೆ, ಅಣ್ಣ ಈ ಕಾರ್ ಏನಾದ್ರು ನೋಡ್ರಿ ಅಣ್ಣ ನಾವು ಉಳಿಸ್ಬಿಡ್ತಾರಣ್ಣ ಅಂತ ಹೇಳಿ ಒಳ್ಳೆ ಕಾರ್ ತಗೊಂಡ್ರೆ ಅದನ್ನ ಸಹಿಸಕ್ ಆಗದೆ ಇರ್ತಕ್ಕಂಥ ರಕ್ತ ನಿಮ್ಮಲ್ಲಿದೆ. ಯಾರಾದ್ರೂ ಒಳ್ಳೆ ಮನೆ ಕಟ್ಟಿದ್ರೆ ಅದನ್ನ ಸಹಿಸಕ್ ಆಗದೆ ಇರ್ತಕ್ಕಂಥ ರಕ್ತ ನಿಮ್ಮಲ್ಲಿದೆ. ನಿಮ್ಮ ರಕ್ತದ ಗುಣಗಳೆಲ್ಲ ನಮ್ಗೆ ಗೊತ್ತಿದೆ. ನಿಮ್ಮ ರಕ್ತದಲ್ಲಿ ಏನು ಗುಣಗಳಿದಾವೆ, ಎಲ್ಲಾ ಗುಣಗಳು ಕೂಡ ನಮ್ಗೆ ಗೊತ್ತಿದೆ. ಎಲ್ಲ ಗುಣಗಳು ನಮ್ಗೆ ಗೊತ್ತಿದೆ. ನೀವು ನನಗೆ ಪಾಠ ಹೇಳ್ಕೊಡಕ್ ಬರಬೇಡಿ. ನೀವು ಇವತ್ತು ಯಾರು ಏನು ಅನ್ನೋದನ್ನ ಜಗಜ್ಜಾಹಿರಾಗಿದೆ. ಇಡೀ ತಾಲೂಕಲ್ಲ, ಇಡೀ ಜಿಲ್ಲೆಯಲ್ಲಿ ನಾನು ಬೇರೆ ಅನೇಕ ಕಟ್ಟಡಗಳಲ್ಲಿ ಹೇಳಿದ್ದೆ. ನೀವೇನಾದ್ರೂ ನಿಮ್ಮ ತಾತ ಖರೀದಿ ಮಾಡಿದ್ರೆ, ನಿಮ್ಮ ತಂದೆ ಖರೀದಿ ಮಾಡಿದ್ರೆ, ನೀವು ಖರೀದಿ ಮಾಡಿದ್ರೆ ಈ ಸಕಲ ಸ್ಟೇಟ್ ಪೇಪರ್ ತೋರಿಸಿ ಅದರ ಬಗ್ಗೆ ನಾನು ಎಲ್ಲೂ ಪ್ರಕಾರ ಇರ್ತದಿಲ್ಲ. ನಾನೆಲ್ಲೂ ಕೂಡ ನಿಮ್ಮ ಬಗ್ಗೆ ಮಾತಾಡೋದಿಲ್ಲ. ಆಮೇಲೆ ಏನಿದ್ರು ಅಭಿವೃದ್ಧಿ ರಾಜಕೀಯ ಇದನ್ನ ಮಾತಾಡೋಣ. ನೀವು ಮಾಡಿರ್ತಕ್ಕಂಥದ್ದು ಅಕ್ರಮಗಳು ಮಾಡಿರ್ತಕ್ಕಂಥದ್ದು. ನೀವು ಕಾಲೇಜು, ನಿಮ್ಮ ಮನೆ, ಬೇಕಾದಷ್ಟು ಇವತ್ತು ನೀವು 500 ಕೋಟಿ, ನಾನು 250 ಕೋಟಿ ಅಂತ ಹೇಳ್ತಾ ಇದ್ದೀನಿ ಹಿಂದೆ, ಈಗ ಅದು ಜಾಸ್ತಿ ಆಗಿದೆ. 500 ಕೋಟಿ ನೀವು ಮಾಡ್ತಾ ಇದ್ರೆ ನಿಮ್ಮಿಂದ ನಾನು ಪಾಠ ಕಲಿಬೇಕಾ? ನೀವು ಇವತ್ತು ನಿಮ್ಮ ತಂದೆಯವರಿಗೆ ಡಿಸಿಗೆ ಅರ್ಜಿ ಕೊಡ್ತಾರೆ, ಕಣ್ಣು ತಪ್ಪಿನಿಂದ ಆಗ್ತಿದೆ. ಯಾವ ಹುಲ್ಲು ಬಂದಿ ಖರಾಬು ಕಣ್ಣು ತಪ್ಪಿನಿಂದ ಆಗಿದೆ. ಸ್ಟೇಟ್ ಲೀಡ್ ಮಾಡಿದ್ದಾರೆ. ಆ ಸ್ಟೇಟ್ ಲೀಡ್ ಹುಲ್ಲು ಬಂದಿ ಖರಾಬನ್ನ ಸ್ಟೇಟ್ ಲೀಡ್ ಮಾಡಿದ್ದಾರೆ. ಈ ಮಂತ್ರಿ ಮಂಡಲದಲ್ಲಿ ಸಿದ್ದರಾಮಯ್ಯ ಅವರು ಇಟ್ಕೊಂಡಿದ್ದಾರಲ್ಲ, ಈ ಸಿದ್ದರಾಮಯ್ಯ ಅವರ ಮಂತ್ರಿ ಮಂಡಲದಲ್ಲಿ ಹೇಗೆ ಅಂದ್ರೆ ನೀವು ನನ್ನಂಗೆ ನಾನು ನಿನ್ನ, ನೀವು ನನ್ನಂಗೆ ನಾನು ನಿನ್ನಂಗೆ. ಆದ್ರೆ ಅಲ್ಲಿ ಮಾತಾಡಂಗಿಲ್ಲ. ಸಿದ್ದರಾಮಯ್ಯ ಬಂದಲ್ಲ, ಮೂಡ ಗಿಡ ಬಂದಲ್ಲ, ಅದಕ್ಕೆ ನೀವು ನನ್ನಂಗೆ ನಾನು ನಿನ್ನಂಗೆ. ನಮ್ದು ಯಾವಾಗ ಇಲ್ಲ, ನಾವು ಯಾವುದು ಆವೇದನೆ ಮಾಡಿಲ್ಲ, ನಾನೆಲ್ಲೂ ಮಾಡಿಲ್ಲ. ಅದನ್ನೆಲ್ಲ ಹುಡುಕಿದ್ದಾರೆ. ಒಬ್ಬರಿಬ್ಬರು ಸತ್ತೋಗ್ತಿದ್ದಾರೆ ಪಾಪ, ಅವರಿಲ್ಲ ಅವ್ರ ಹೆಸರು ಹೇಳೋಣ. ಅವರು ಇನ್ನೊಬ್ರು ಅಲ್ಲೇ ಇದ್ದಾರೆ. ಇವರು ರಾತ್ರಿ 9:30 ಗಂಟೆಯಿಂದ ಅಲ್ಲಿ ಬೆಂಗಳೂರಲ್ಲಿ ನಮ್ದು ಯಾವ್ದು ಅಪಾರ್ಟ್ಮೆಂಟ್ ಇದೆ, ಅಲ್ಲಿ ಒಂದು ಟೇಬಲ್ ಇಡ್ತಾರೆ. ಕಣ್ಣು ರಕ್ತ ಇದೆ. ಇಲ್ಲಿ ಒಂದು ಬಿಟ್ಟಿದ್ದಾರೆ, ಅಪಾರ್ಟ್ಮೆಂಟ್ ಕಟ್ಟಿದ್ದೀವಿ. ಈಗ ಅದು ನಾವೊಂದು ಸ್ಟೀಲ್ ನಾವು ಹಾಕೊಂಡಿಲ್ವಲ್ಲ, ಅಧಿಕಾರಿಗಳು ಅವ್ರು ಕೊಟ್ಟಿದ್ದಾರೆ. ಇವರು ನಿಜವಾಗ್ಲೂ ಈ ನಮ್ಮ ಹಳ್ಳಿ ಹಬ್ಬದ ಸಂದರ್ಭದಲ್ಲಿ ಇವೆಲ್ಲ ಮಾತಾಡಬಾರ್ದು ಅಂತಿದೆ. ಆದ್ರೂ ನಮ್ಮವರಿಗೆ ಸ್ವಲ್ಪ ತಪ್ಪುಗಿದ್ರು, ಅದಕ್ಕೆ ಸ್ವಲ್ಪ ಮಾತಾಡಿದ್ದೀನಿ. ನೆಕ್ಸ್ಟ್ ಯಾಕಂದ್ರೆ ಸುಧಾಕರ್ ಅವರು ಮಂತ್ರಿಗಳಾಗಿದ್ದಾರೆ. ಅವರು ಕೆಲವರೆಲ್ಲ ಈಗೇನು ಹೋಗ್ಬಿಟ್ಟು ಮಂತ್ರಿ ಹೋಗ್ಬಿಟ್ಟು
ನಾನು ಪ್ರಮಾಣವಾಗಿ ಹೇಳ್ತೇನೆ, ಇನ್ನೂ 2 ವರ್ಷ ಅವರೇ ಇರಬೇಕು ಈ ಕ್ಷೇತ್ರದಲ್ಲಿ. ಅವರು ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಅವ್ರು ಎಷ್ಟು ದಿನ ಮಂತ್ರಿಗಳಾಗಿರ್ತಾರೆ ನಾವು ಭಾಷೆ ನಾನಂತೂ ಯೋಚನೆ ಮಾಡಿದ್ರೆ ಅವ್ರ ಮಂತ್ರಿ ಪದವಿ ಹೋಗಬಾರದು. ಅವ್ರ ಪದವಿ ಇನ್ನೂ 2 ವರ್ಷ ಅವರು ಇರಬೇಕು, ಮಂತ್ರಿ ಆಗೇ ಇರಬೇಕು. ನಾವು ಒಳ್ಳೇದಾಗುತ್ತೆ. ಎಷ್ಟು ದಿನ ಅವ್ರು ಮಂತ್ರಿ ಆಗಿರ್ತಾರೆ ಅಷ್ಟು ದಿನ ನಮ್ಗೆ ಒಳ್ಳೇದಾಗುತ್ತೆ. ಹಾಗಾಗಿ ಕುಮಾರಣ್ಣ ಮುಖ್ಯಮಂತ್ರಿಗಳಿದ್ರು, ಸೆಕ್ರೆಟರಿಗೆ ನಾನು ಫೋನ್ ಮಾಡಿಸಿ ನಮ್ಮ ರೈತರಿಗೆ ಅವರಿದ್ದಾಗ 19 ಲಕ್ಷ ಆಗಿತ್ತು ಮೊದಲನೇ ಹಂತದಲ್ಲಿ. 19 ಲಕ್ಷ ರೈತರಿಗೆ ಜಮೀನು ಕಳ್ಕೊಂಡಾಗ ವಿಧಾನಸಭೆ ಹೋರಾಟ ಮಾಡಿದ್ರೆ ಅವರು 19 ಲಕ್ಷ ಕೊಡ್ತಾ ಇದ್ದಾರೆ. ನಮಗೆ ದುಡ್ಡಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನು 20 ಲಕ್ಷ ಸಿಕ್ಕೋದಿಲ್ಲ, 35 ಲಕ್ಷ ಕೊಡಿ ಅಂತೇಳಿ ನಾವು ವಿಧಾನಸಭೆಯಲ್ಲಿ ಹೋರಾಟ. ರೈತರು ಪರವಾಗಿಲ್ಲ, ಈ ಸರ್ಕಾರ ರೈತರು ಪರವಾಗಿಲ್ಲ ಅನ್ನೋದಕ್ಕೆ ಅನೇಕ ಕಾರಣಗಳಿದ್ರೆ ಆವತ್ತು ಕೂಡ ನಾವು ಒಪ್ಪಲಿಲ್ಲ. ಆದ್ರೆ ನಾವು ಸೆಲ್ವಕುಮಾರ್ ಸೆಕ್ರೆಟರಿ ಮೂಲಕ ಫೋನ್ ಮಾಡಿ ಕುಮಾರಣ್ಣ ಕಡೆಯಿಂದ ಫೋನ್ ಮಾಡಿಸಿ ಇವತ್ತು ಈ ರೀತಿಯಾದ ಒಂದು ಕಾಂಪನ್ಸೇಟ್ ಮಾಡೋಣ ಅಂತ ಹೇಳಿ ಅವತ್ತು ತೋಟಗಾರಿಕೆ ಇಲಾಖೆಯವರು ಮೌಲ್ಯಮಾಪನ ಮಾಡಿ ಅವತ್ತು ಒಂದು ಗಿಡಕ್ಕೆ 25,000 ರೂಪಾಯಿ ಕೊಡಬೇಕು ಅಂತ ಹೇಳಿ 25,000 ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಬಹುಶಃ ಅದರಿಂದ ಒಂದು 15-20 ಲಕ್ಷ ಬಂದ್ರೆ ಹೆಚ್ಚು ಕಮ್ಮಿ ಅವ್ರಿಗೆ 40 ಲಕ್ಷ ಬರುತ್ತೆ ಅಂತ ಹೇಳಿ ಕೈವಾರ ಹೋಗಿರ್ತಕ್ಕಂಥ ರೈತರಿಗೆ ನಾವು ಅನುಕೂಲ ಆಗಲಿ ಅಂತ ನಾವು ಹೇಳಿದ್ರೆ ಇವರು ಅದನ್ನು ಬಂದು ಏನ್ ಮಾಡಿದ್ರು 10,000 ಮಾಡಿದ್ರು. ಮಾವು ಇದ್ರೆ 10, ಬೇವು ಇದ್ರೆ 5, ಇನ್ಯಾವ ಇದ್ರೆ 3, ಇನ್ಯಾವ ಇದ್ರೆ 2 ಈ ರೀತಿ ಮಾಡಿದ್ರು. ಆದ್ರೆ ನೀವು ರೈತರು ಕಳಕಳಿ ಇರ್ತಕ್ಕಂಥವ್ರು ಅವಾಗಲೂ ನೀವು ಚೆಕ್ ಕೊಡ್ತೀರಲ್ಲ ರೈತರಿಗೆ ಅಕೌಂಟ್ ನೀವೇನು ಕೊಡಬೇಕಾಗಿಲ್ಲ, ಎಲ್ಲ RTGS ಅಂದ್ರೆ ಇದಾಗುತ್ತೆ. RTGS ಅಲ್ಲಿ ಹೋಗುತ್ತೆ. ನೀವು ಇದನ್ನ ಇವರು ಎಲ್ಲೋ ಕಷ್ಟಪಟ್ಟು ಚೆಕ್ ಕೊಡ್ತಾ ಇದ್ದೀರಿ ಅಂತ ಈಗ ಏನು ನಿಮ್ಮ ಜಮೀನು ತಗೊಂಡ್ರೆ ದುಡ್ಡು ಕೊಡ್ತಾರೆ ಅಲ್ವೇ? ಜಮೀನು ತಗೊಂಡ್ರೆ ದುಡ್ಡು ಕೊಡ್ತಾರೆ. ನೀವು ಅದನ್ನೇನೋ ದೊಡ್ಡದಾಗಿ ನಾನು ಕೊಡ್ತಾ ಇದ್ದೀನಿ ಅಲ್ಲಿ 25 ಇರೋದನ್ನ 10,000 ಮಾಡಿ ಅಲ್ಲಿ ಮೇಡಮ್ ಇದ್ರು ಸ್ಪೆಷಲ್ ಅಕ್ವಿಸಿಷನ್ ಆಫೀಸರ್ ಅವ್ರು ಹೇಳಿದಂತೆ ಅವರು ಸರ್ ಇಲ್ಲೇ 25 ಮಾಡಿದ್ರು, ಈಗ 10 ಮಾಡಿದ್ದೀರಾ, ಜನ ರೈತರು ಕೈಗೊಂಡ್ರೆ ಸರ್ ನನ್ನ ಗಮನಕ್ಕೆ ತರ್ತಾ ಇದ್ದಾರೆ, ನೀವು 15,000 ಇನ್ನೊಂದು 5,000 ಜಾಸ್ತಿ ಮಾಡಿದ್ದಾರೆ ಏನಮ್ಮ 5,000 ನಿಂದ 5,000 ನೀವು ಕಮಿಷನ್. ಈ ರೀತಿ ಇವರು ರೈತರ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು ಮಾಡ್ತಾರೆ. ಹಾಗಾಗಿ ಇವತ್ತು ನಾನು ನಿಮ್ಗೆ ಇಷ್ಟೇ ಹೇಳ್ತೇನೆ, ಇವತ್ತು ಈ ಪಕ್ಷ ಜೀವಂತವಾಗಿ ಉಳಿಬೇಕು. ಇದು ರೈತರ ಪರವಾಗಿರ್ತಕ್ಕಂಥ ಪಕ್ಷ. ದೇವೇಗೌಡರು ಕೂಡ ಹಿಂದೆ ಮೈನಾರಿಟಿಗೆ ಇವತ್ತೇನು 4% ಕೊಟ್ಟಿದ್ರು, ಆ 4% ನಿಜವಾಗ್ಲೂ ಕೂಡ ಅವ್ರಿಗೆ ಅನುಕೂಲ ಆಗ್ತಾ ಇತ್ತು. ಹಿಂದಿನ ಸರ್ಕಾರದಲ್ಲಿ ಅದನ್ನ ಸಾಕಿದ್ರು. ಬಹುಶಃ ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿಗಳಾದ್ರೆ ಈ ಭರವಸೆಯನ್ನ ನಾವು ಈಡೇರಿಸ್ತೇವೆ. ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ನಮ್ಮ ಮೈನಾರಿಟಿ ಮುಖಂಡರಿದ್ದಾರೆ. ಇವತ್ತು ಮೈನಾರಿಟಿಯಲ್ಲಿ ಅಲ್ಪಸಂಖ್ಯಾತರು ಬಹಳಷ್ಟು ಜನ ಮುಖಂಡರು ಈ ಕಾರ್ಯಕ್ರಮಕ್ಕೆ ಶ್ರಮ ವಹಿಸಿ ದುಡಿಮೆ ಮಾಡಿ ಬಹಳ ಅಚ್ಚುಕಟ್ಟಾಗಬೇಕು ಅಂತ ಅವರು ಕೂಡ ಹೆಚ್ಚು ಶ್ರಮ ವಹಿಸ್ತಾರೆ. ಅವರು ಕೂಡ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಹಾಗಾಗಿ ಕೊನೆಯದಾಗಿ ಈ ಪಕ್ಷ ಜೀವಂತವಾಗಿರ್ಬೇಕು, ಈ ಪಕ್ಷ ಜೀವಂತವಾಗಿರ್ಬೇಕು. ನಾವೆಲ್ಲರೂ ಕೂಡ ಕಾಯ ವಾಚ ಮನಸ್ಸ ಏನೇ ಕಾರ್ಯಕ್ರಮಗಳು ನಾನು ಒಂದು ಅಂದ್ಕೊಂಡಿದ್ದೇನೆ. ಈ ಕರ್ನಾಟಕ ರಾಜ್ಯದಲ್ಲಿ ನಾನು ಕೋರ್ ಕಮಿಟಿ ಅಧ್ಯಕ್ಷರಾಗಿರೋದ್ರಿಂದ ಪಕ್ಷದಲ್ಲಿ ಏನೇನು ನಿರ್ಣಯಗಳಾಗ್ತವೆ ಆ ನಿರ್ಣಯ ಆದಂತ ಎಲ್ಲಾ ಕಾರ್ಯಕ್ರಮಗಳು ಮೊದಲನೇದಾಗಿ ಚಿಂತಾಮಣಿಯಲ್ಲಿ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ನಾನು ತಗೊಂಡಿದ್ದೇನೆ. ಇವತ್ತು ರಜತ ಮಹೋತ್ಸವದಲ್ಲಿ ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಮುತ್ತಾ ಮುನಿಯಪ್ಪನವರು ಮತ್ತು ನಮ್ಮ ಶ್ರೀನಾಥಣ್ಣವರು ಕೋಲಾರ ಜಿಲ್ಲೆಯಲ್ಲಿ ಹೇಳಿದ್ದೀನಿ, ಅವರ ಯಜಮಾನ ಮಾತಾಡಿ ಅವರು ಕೂಡ, ಯಾಕಂದ್ರೆ ನಮ್ಮ 2 ಜಿಲ್ಲೆಗಳಲ್ಲಿ ಬೇಗ ಆದ್ರೆ 11 ತಾಲೂಕುಗಳು ಇಲ್ಲಿ ಕಂಪ್ಲೀಟ್ ಆಗುತ್ತೆ. ನಾವು ನೆಕ್ಸ್ಟ್ ನಮ್ಮ ಕೋರ್ ಕಮಿಟಿಯಲ್ಲಿ ಇರ್ತಕ್ಕಂಥ ಸದಸ್ಯರು ಕೂಡ ನಾವು ಬೆನ್ನತ್ತಿ ಒತ್ತಾಯ ಮಾಡಬೇಕು, ಬೇಗ ಮುಗಿಸಬೇಕು ಅಂತ. ಅನಂತರ ನಮ್ಮ MLAಗಳು, XMLAಗಳು, ಡಿಪ್ಯೂಟೆಡ್ MLAಗಳು ಎಲ್ಲ ಕಡೆ ಕೂಡ ಈ ಒಂದು ಕಾರ್ಯಕ್ರಮಗಳ ರಜತ ಮಹೋತ್ಸವ ಮಾಡಬೇಕು ಅನ್ನುವಂಥದ್ದನ್ನ ನಾನು ಯೋಚನೆ ಮಾಡಿದ್ದೇನೆ. ಬಟ್ ನಿಮ್ಗೆಲ್ಲರೂ ಕೂಡ ಇವತ್ತು ಇಷ್ಟು ಅಚ್ಚುಕಟ್ಟಾಗಿ ಚೆನ್ನಾಗಿ ಆಗೋದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನ ತಿಳಿಸಿ. ನನಗೆ ಯಾಕಂದ್ರೆ ಒಂದೊಂದ್ಸಾರಿ ಭಯ, ಪಾಪ ನಿಖಿಲಣ್ಣ ನಾನು ಹೇಳಿರ್ಲಿಲ್ಲ ಅವ್ರಿಗೆ. ನಿನ್ನೆ ನಾನು ಪಾರ್ಟಿ ಆಫೀಸರ್ ಇದ್ದಾಗ ಅಣ್ಣ ಇಷ್ಟೊತ್ತು ಬರಲಿ ಅಂತ ಏನಪ್ಪ ಇದು ಅಂತ ಹೇಳಿ ನಾನು ಯಾಕೆ ಹೇಳಿಲ್ಲ ಅಂದ್ರೆ ನಮ್ಗೆ ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ 9 ಗಂಟೆ ಹೇಳಿದ್ರೆ 11 ಗಂಟೆ ಆಯ್ತು. ಅವ್ರು ಇಲ್ಲಿ ಆ ಸ್ಟಾರ್ಟಿಂಗ್ ಪ್ರಾಬ್ಲಮ್ 5 ಇಲ್ಲ ನಾವೇ ಮಾಡ್ತೀವಿ. ನಮ್ಮ ಸ್ಟೇಟ್ ಇಂದ ಗೆಸ್ಟ್ ಆಗಿ ನಮ್ಮ ಅನ್ನದಾನಿ
ಇದ್ದಾರೆ, ರವೀಣ ಬರ್ತಾ ಇದ್ದಾರೆ, ಮಲ್ಲೇಶ್ ಅಣ್ಣ ಬರ್ತಾ ಇದ್ದಾರೆ, ಅಕ್ಕ ಲಕ್ಷ್ಮಿ ಅಂತ ಬರ್ತಾ ಇದ್ದಾರೆ. ನಾವೇ ಮಾಡ್ಕೊಂತೀವಿ, ನೀವು ಬರೋದು ಬೇಡ, ನೀವು ಬೇರೆ ಕಡೆ ನೋಡಿ ಅಂತ ಹೇಳ್ಬಿಟ್ಟು ನಿನ್ನೆ ಸಾಯಂಕಾಲ ಅಲ್ಲಿಂದ ರಾತ್ರಿ ಇಲ್ಲಿ ಬಂದು ಮಾಡಿದ್ದಾರೆ ನೋಡಿ ಎಲ್ಲ ಕೊಡಿದಾಗ ನಮಗೆ ಬಹಳ ಖುಷಿ ಆಯ್ತು. ಕರ್ನಾಟಕದಲ್ಲಿ ಇದು ಮೊದಲನೇ ರಜತ ಮಹೋತ್ಸವ ಕಾರ್ಯಕ್ರಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಪ್ರಾರಂಭವಾಗಿದೆ. ನೀವೆಲ್ಲರೂ ಕೂಡ ಪಾತ್ರರಾಗಿದ್ರಿ. ಇದು ನೀವೆಲ್ಲರೂ ಕೂಡ ಒಂದು ಕೀರ್ತಿ ಗೌರವ. ನಮಗೆಲ್ಲರೂ ಕೂಡ ಇವತ್ತು ರ್ಯಾಲಿ ಇವತ್ತು ಲೈವ್ ಇತ್ತು, ನೇರ ಪ್ರಸಾರ ಇತ್ತು. ಬಹುಶಃ ನಮ್ಮ ರಾಜ್ಯದ ಚಾನಲ್ಗಳು ಸಾಕಷ್ಟು ಚಾನಲ್ಗಳು ಬಂದಿದ್ದಾರೆ. ಆ ರ್ಯಾಲಿಯಲ್ಲಿ ಕೂಡ ಇವತ್ತು ಕರ್ನಾಟಕದ ರಾಜ್ಯ ಇವತ್ತು 6 ಕೋಟಿ ಜನಗಳನ್ನು ಚಿಂತಾಮಣಿಯಲ್ಲಿ ನಡೆಯತಕ್ಕಂಥ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮಗಳು ಮತ್ತು ಅವರ ಸೆರೆ ಇರ್ತಕ್ಕಂಥ ಕುಟುಂಬಗಳನ್ನ ಈ ಮಾಧ್ಯಮಗಳಲ್ಲಿ ತೋರಿಸಿ ಇವತ್ತು ನಿಮ್ಮ ಈ ಒಂದು ಕಾರ್ಯಕ್ರಮ ನಿಮ್ಮ ದೂರದರ್ಶನದಲ್ಲಿ ಬೇರೆ ಬೇರೆ ಚಾನಲ್ಗಳಲ್ಲಿ ಎಲ್ಲರೂ ಕೂಡ ನೋಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ನಾಮುಂದು ನೀಮುಂದು ಅಂತ ಆಗ್ಬೇಕು ಅನ್ನೋದಾಗಲಿ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ವಿಶೇಷವಾಗಿ ಇವತ್ತು ನಮ್ಮ ರವಿಯಣ್ಣವರಿಗೆ, ನಮ್ಮ ಸಂಸದರಾದ ಮಲ್ಲೇಶ್ ಅವರಿಗೆ, ರಶ್ಮಿ ಅವರಿಗೆ, ಬಹಳ ವಿಶೇಷವಾಗಿ ಮಂಡ್ಯದಿಂದ ಬಂದಿರತಕ್ಕಂಥ ನಮ್ಮ ಡಾಕ್ಟರ್ ಅನ್ನದಾನಿ ಅವರ ಕೂಡ ಎಲ್ಲರ ಪರವಾಗಿ ಒಳ್ಳೆಯದಾಗಿ ಅವರು ನೆಕ್ಸ್ಟ್ ಮಂತ್ರಿಮಂಡಲದಲ್ಲಿ ಇರ್ತಾರೆ. ಇನ್ನೊಂದು ಮಾತು ಏನಂದ್ರೆ, ಇನ್ನೊಂದು ಮಾತು ಏನಂತ ಹೇಳಿದ್ರೆ, ಇವತ್ತು ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಕರ್ನಾಟಕದಲ್ಲಿ ಮುಂದೆ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ NDA ಸರ್ಕಾರ ಸ್ಥಾಪನೆ ಆಗುವಂತದ್ದು ಅಷ್ಟೇ ಮುಖ್ಯ. ಊಟದ ವ್ಯವಸ್ಥೆ ಇದೆ, ನಾವು ಬರ್ತೇವೆ. ನೀವೆಲ್ಲರೂ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಎಲ್ಲವನ್ನೂ ನಮಗೆ ನೋಡಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ